ಆ ಜಿಲ್ಲೆಯಲ್ಲಿ ನಡೆಯುವ ವಿಶ್ವ ಹಿಂದೂ ಮಹಾಗಣಪತಿ ಇಡೀ ರಾಜ್ಯದಲ್ಲೇ ಫೇಮಸ್. ಅಲ್ಲಿನ ಗಣೇಶನ ವಿಸರ್ಜನಾ ಮೆರವಣಿಗೆ ನಡೆಯುವಂಥ ಶೋಭಾಯಾತ್ರೆ ಇದೆಯಲ್ಲ, ಅಷ್ಟೇ ಪ್ರಖ್ಯಾತಿ. ಈ ಶೋಭಾಯಾತ್ರೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಜನರು ಪಾಲ್ಗೊಂಡು ಗಣೇಶನ ವಿಸರ್ಜನೆ ಯಾತ್ರೆಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು, ಪಡ್ಡೆ ಹುಡುಗರು ಎಲ್ಲರೂ ಕೂಡ DJ ಶಬ್ದಕ್ಕೆ ಸಖತ್ ಡ್ಯಾನ್ಸ್ ಮಾಡಿದರು. ಸಾಗರ ಕೋಟೆ ನಾಡಿನಲ್ಲಿ ಜನ ಸಾಗರ, ಎಲ್ಲೆಲ್ಲೂ ಕೇಸರಿ ಬಾವುಟ, DJ ಸೌಂಡು, ಭರ್ಜರಿ ಡ್ಯಾನ್ಸ್. ಇದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯ ಝಲಕ್. ಕೋಟೆನಾಡಲ್ಲಿ ಗಣೇಶನ ಅದ್ದೂರಿ ಮೆರವಣಿಗೆ, ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗಿ. ರಾಜ್ಯಾದ್ಯಂತ ಕೂರಿಸುವ ಅಷ್ಟು ಗಣಪತಿಗಳದ್ದೇ ಒಂದು ಲೆಕ್ಕ ಆದ್ರೆ ಚಿತ್ರದುರ್ಗದಲ್ಲಿ ಕೂರಿಸುವ ಹಿಂದೂ ಮಹಾಗಣಪತಿಯದೇ ಮತ್ತೊಂದು ಲೆಕ್ಕ. ಈ ಗಣಪನ ಶೋಭಾಯಾತ್ರೆ ದಿನ ಇಡೀ ಊರಿಗೂರೇ ಬಂದ್ ಆಗುತ್ತೆ. ಇಡೀ ಕೋಟೆ ನಾಡು ರೋಡಿಗಿಳಿಯುತ್ತೆ. ಲಕ್ಷ ಲಕ್ಷ ಜನ ಸೇರ್ತಾರೆ ಅಂದ್ರೆ ಗಣೇಶನ ಗತ್ತು ಗಮ್ಮತ್ತು ಎಷ್ಟಿರಬೇಡ ನೀವೇ ಊಹಿಸಿಕೊಳ್ಳಿ. ಈ ಬಾರಿಯ ಶೋಭಾಯಾತ್ರೆಯನ್ನ VHP ರಾಷ್ಟ್ರೀಯ ಸಂಯೋಜಕ ನೀರಾಜ್ ದೋನಿರಿಯಾ ಉದ್ಘಾಟನೆ ಮಾಡಿದ್ರು. ವಿವಿಧ ಹಿಂದುಳಿದ ವರ್ಗದ ಮಠಾಧೀಶರು, ಶಾಸಕ KC ವೀರೇಂದ್ರ ಪಪ್ಪಿ, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಭಾಗಿಯಾಗಿದ್ರು. ಅದ್ದೂರಿ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ DJ ಸೌಂಡ್ಗಳು ಅಪ್ಪರಿಸಿದ್ವು. ಗಂಡು ಹುಡುಗರು ಹೆಣ್ಣು ಮಕ್ಕಳು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ರು. ಚಂದ್ರವಳ್ಳಿ ಕೆರೆವರೆಗೂ ಜನರು ಕಿಕ್ಕಿರಿದು ಸೇರಿದ್ರು. ಶಿವರಾಜ್ ಜೊತೆ ವೀರೇಶ್ ವಿ ಚೊಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. I think it's a very unique experience. ಸದ್ಯ 6 ಮಂದಿ ಇಸ್ರೇಲ್ ಮೂಲದವರು ಕಳೆದ 20 ದಿನಗಳಿಂದ ಇಲ್ಲಿ ಸಂಸ್ಕೃತ ಕಲಿಯುತ್ತಿದ್ದಾರೆ. ರಾಮನ ಸನ್ನಿಧಿಯಲ್ಲಿ ರಾಮಾಯಣದ್ದೇ ಶ್ಲೋಕ ಪಠಿಸುತ್ತಿದ್ದಾರೆ. ಹಿರೇಮಗಳೂರು ಕಣ್ಣನ್ ಹಾಗೂ ಅವರ ಸಹೋದರ ಪುತ್ರ ವೈಷ್ಣವ ಇಸ್ರೇಲಿಗರಿಗೆ ಸಂಸ್ಕೃತವನ್ನ ಕಲಿಸುತ್ತಿದ್ದಾರೆ. ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರವಾಸ, ಮುಖ್ಯವಾಗಿ ಅಧ್ಯಯನ, ಇದೆರಡನ್ನು ಮಾಡಲಿಕ್ಕಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಸಂಸ್ಕೃತವನ್ನು ಓದುವವರ ಆಸಕ್ತಿಯನ್ನು ಕಂಡಾಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಾವು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಸಂಸ್ಕೃತ ಭಾಷೆಯನ್ನು ನಾವು ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇರುವ ಸಂದರ್ಭದಲ್ಲಿ, ಈ ಕಾಲದಲ್ಲಿ, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ವಿದೇಶಿಯರು ಸಂಸ್ಕೃತದ ಆಸಕ್ತಿಯನ್ನು ಹೊಂದಿ, ಎಲ್ಲರಿಗೂ ಆ ಆಸಕ್ತಿಗೂ ಒಂದು ಕಾರಣ ಅವರು ಮಾಡುತ್ತಿರುವಂತಹ ಯೋಗಾಭ್ಯಾಸ. ಒಟ್ಟಾರೆ ಭಾರತೀಯ ಸನಾತನ ಸಂಸ್ಕೃತಿ, ಮಾತೃಭಾಷೆ ಸಂಸ್ಕೃತ, ಈ ನೆಲದ ಯೋಗಕ್ಕೆ ವಿದೇಶಿಗರು ಮನಸೋತಿರೋದಂತೂ ಸತ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆ ಜಿಲ್ಲಾಸ್ಪತ್ರೆಯಲ್ಲಿದ್ದ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದರೆ, ಸರ್ಕಾರ ನಮ್ಮ ಬಾಕಿ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠ ಹಿಡಿದಿದ್ರು. ಆದರೆ ಮುಂದೇನಾಯಿತು ಅಂತೀರಾ? ಈ ಸ್ಟೋರಿ ನೀವೇ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ
ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಆ ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತನಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಇದ್ದ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ. ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿಶ್ವವಿಖ್ಯಾತ ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿ ಸಜ್ಜಾಗುತ್ತಿದೆ. ಇದರ ನಡುವೆ ಮಹಿಷ ದಸರಕ್ಕೂ ತಯಾರಿ ಜೋರಾಗಿದೆ. ಆದರೆ ಮಹಿಷನ ಆಚರಣೆಗೆ ಭಾರೀ ಆಕ್ರೋಶ ಸ್ಫೋಟಗೊಂಡಿದೆ. ಕೌಂಟ್ ಡೌನ್. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಜಗಮಗಿಸ್ತಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 3 ದಿನ ಬಾಕಿ ಇದೆ. ಎಂದಿನಂತೆ ಈ ಬಾರಿಯೂ ಕೂಡ ಮಹಿಷ ದಸರಾ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿ. ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಹಿಷ ದಸರಾ ಆಚರಣೆ ಸಮಿತಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲದೆ ಮಹಿಷನ ಮೂರ್ತಿಗೆ ಪುಷ್ಪಾರ್ಚನೆ ನಡೆಸಲಿದೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಚಲೋ ಹಮ್ಮಿಕೊಂಡಿದೆ. ಈ ಹಿನ್ನೆಲೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಇಂದು ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಇರಲಿದೆ. ಇದರ ಮಧ್ಯೆ ಮಹಿಷ ದಸರಾ ಆಚರಣೆಗೆ ಸಚಿವ ಮಹದೇವಪ್ಪ ಪರೋಕ್ಷವಾಗಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇನ್ನು ನಿಷೇಧಾಜ್ಞೆ ಹಿನ್ನೆಲೆ ಬಿಜೆಪಿ ಚಾಮುಂಡಿ ಚಲೋನ ಕೈಬಿಟ್ಟಿದೆ. ಅಲ್ಲದೆ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟ ಚಲೋ ಅನ್ನೋ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ವಿ, ಕೈ ಬಿಟ್ಟಿದ್ದೀವಿ. ಆದರೆ ನಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಾಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಪೊಲೀಸರೇನೋ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಇವತ್ತು ಮಹಿಷನಿಗೆ ಮಾಲಾರ್ಪಣೆ ನಡೆಯುತ್ತಾ ಅಥವಾ ಹೈ ಡ್ರಾಮಾ ನಡೆದರೂ ಆಶ್ಚರ್ಯವಿಲ್ಲ. ಸಚಿನ್ ಜೊತೆ ವಿನೋದ್ ಪಡ್ವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.